കൊറേ ഇടിയിട്ട് ഇവിടെയൊക്കെ ഞാൻ തല വീണ്. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ಏನು ವಿಷಯ ಅಂತ ಹೇಳಿದರೆ, ಸೊ ಗೈಸ್, ಇವತ್ತಿನ ವಿಷಯ ತುಂಬಾ ಬೇಜಾರು ಕೂಡ ಆಗ್ತಾ ಉಂಟು. ಯಾಕಂತ ಹೇಳಿದರೆ, ನಾನೊಂದು ಇಷ್ಟಪಟ್ಟು ಒಂದೂ ಕೂಡ ಅವ್ರದ್ದು ವ್ಲಾಗ್ ಆಗಲಿ ರೀಲ್ಸ್ ಯಾವುದೂ ಕೂಡ ಮಿಸ್ ಮಾಡದೆ ನೋಡ್ತಾ ಇರುವಂಥ ಒಂದು ಪೇಜಿದು ವಿಷಯ ಇದು. ಸೊ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಉಂಟು. ಯಾಕಂತ ಹೇಳಿದರೆ, ಒಂದು ಮನುಷ್ಯರ ಕಣ್ಣು ದೃಷ್ಟಿ ಎಷ್ಟೊಂದು ಪವರ್ಫುಲ್ ಅಂತ ಹೇಳಿದರೆ ಈ ಫ್ಯಾಮಿಲಿಯ ವಿಷಯ ಕೇಳಿನೇ ಗೊತ್ತಾಗ್ಬೋದು ನಿಮಗೆ. ಗೈಸ್, ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಉಂಟು. ನಾನು ವ್ಲಾಗ್ ಮೊನ್ನೆಯಿಂದನೂ ಮಾಡ್ಬೇಕಂತ ಅನಿಸ್ತಾ ಇದೆ, ಬಟ್ ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ, ಬ್ಯುಸಿ ಇದ್ದೆ. ಸೊ ಹಾಗಾಗಿ ಇವಾಗ ಮಾಡುವ ಅಂತ ಹೇಳಿ. ಯಾಕಂತ ಹೇಳಿದರೆ, ಈ ಫ್ಯಾಮಿಲಿ ಹೇಗೆ ಇತ್ತು ಅಂತ ಹೇಳಿದರೆ ನಿಜ ಗೈಸ್, ಅವ್ರದ್ದು ನಾನು ಸ್ಟಾರ್ಟಿಂಗಿಂದನೂ ನೋಡ್ತಾ ಬರ್ತಾ ಇದ್ದೆ ವಿಡಿಯೋಸು. ಇವಾಗ ಅವ್ರದ್ದು ಎಷ್ಟು 5 ಮಿಲಿಯನ್ ನಿಯರ್ ಬೈ ಉಂಟು ಸಬ್ಸ್ಕ್ರೈಬರ್ಸ್. ಸೊ ಗೈಸ್, ನಿಜವಾಗ್ಲೂ ಬೇಜಾರಾಗ್ತಾ ಉಂಟು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರದ್ದು ಇವಾಗ ಕಂಪ್ಲೀಟಾಗಿ ಅವರು ದೂರ ಆದರು. ಏನಂತ ಹೇಳಿದರೆ, ಅಮ್ಮ, ಅಪ್ಪ, ತಮ್ಮ, ಅಣ್ಣನ ಹೆಂಡತಿ ಎಲ್ಲರೂ ಕೂಡ, ಅಂದರೆ ಇವಾಗ ಅಮ್ಮ, ಅಪ್ಪ, ತಮ್ಮ ಒಟ್ಟಿಗೆ ಇದಾಗಿದ್ದಾರೆ. ಅಣ್ಣ ಮತ್ತು ಅಣ್ಣನ ಹೆಂಡತಿಯನ್ನು ದೂರ ಮಾಡಿಬಿಟ್ಟಿದ್ದಾರೆ. ಸೊ ಅದೆಲ್ಲೋ ಕ್ಲಾರಿಟಿಯಾಗಿ ಅವರು ವಿಡಿಯೋಸ್ ಕೂಡ ಮಾಡಿದರು, ಬಟ್ ಇವಾಗ ವಿಡಿಯೋ ಡಿಲೀಟ್ ಮಾಡಿದ್ದಾರೆ. ಬಟ್ ಎಲ್ಲದರಲ್ಲಿಯೂ ಕೂಡ ಇವಾಗ ಸ್ಪ್ರೆಡ್ ಆಗ್ತಾ ಉಂಟು. ಬಟ್ ಅದೇ ನಾನು ಎಣಿಸ್ತಾ ಇದ್ದೆ, ಯಾಕಂತ ಹೇಳಿದ್ರೆ ಉಂಟು, ನನಗೆ ತುಂಬಾ ಐ ರಿಯಲಿ ಲವ್ ಆ ಚಾನಲ್. ಸೊ ನನಗೆ ತುಂಬಾ ನಿಜ ಬೇಜಾರಾಗ್ತಾ ಉಂಟು. ಯಾಕಂತ ಹೇಳಿದ್ರೆ ನನಗೆ ಎನಿಸೋದು, ಯಾರ ಮುಂದೆಯೂ ಕೂಡ ನಮ್ಮ ಒಂದು ಹ್ಯಾಪಿನೆಸ್ ತೋರಿಸಲೇಬಾರ್ದು ಅಂತ ಅನಿಸ್ತದೆ. ಯಾಕಂತ ಹೇಳಿದರೆ ಇದನ್ನು ಕಂಡು ಮರಿಬೇಕಾಗ್ತದೆ. ಯಾಕಂತ ಹೇಳಿದರೆ ಅವರು ಎಷ್ಟೊಂದು ಕ್ಲೋಸ್ ಅಂತ ಹೇಳಿದರೆ ಉಂಟಲ್ಲ, ಅಣ್ಣನ ಹೆಂಡತಿ ಮತ್ತು ಆ ತಮ್ಮ ಇದನ್ನಲ್ಲ, ಅದೇ ಎಂತ ಹೇಳ್ತಾರೆ, ಬ್ರದರ್ ಇನ್ ಲಾನೇ ಅಲ್ಲ, ಸೊ ಮಚಿನ ಎಂತ ಹೇಳ್ತಾರೆ, ಅವರ ಬಾಂಡಿಂಗ್ ಎಷ್ಟು ಚೆನ್ನಾಗಿತ್ತು. ಮತ್ತು ಅತ್ತೆ ಸೊಸೆದಾಗಲಿ ಮಾವಂದು ಸೊಸೆದೆಲ್ಲ ಎಷ್ಟು ಚೆನ್ನಾಗಿತ್ತು. ಬಟ್ ಇವಾಗ ಅವ್ರದ್ದು ಒಂದೊಂದು ವಿಷಯ ಕೇಳಿ ಟೆನ್ಷನ್ ಆಗ್ತಾ ಉಂಟು. ಯಾಕಂತ ಹೇಳಿದರೆ, ಅವರು ವಿಡಿಯೋದಲ್ಲಿ ಆ ಥರ ಇದ್ದದ್ದಲ್ಲ, ರಿಯಲ್ ಆಗಿ ಲೈಫಲ್ಲಿ ಆಗಿ ಇದ್ದಿದ್ರಾ ಅಂತ ಹೇಳೋದು ಕೂಡ ಒಂದು ಡೌಟ್ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಉಂಟಲ್ಲ, ನಾನು ಒಂದೊಂದು ಸಣ್ಣ ಕ್ಲಿಪ್ ಹಾಕ್ತೇನೆ, ನೀವು ನೋಡಿ, ಕರ್ಲ್ ಒಂಥರ ಚುರುಕಂತದೆ. ಯಾಕಂತ ಹೇಳಿದರೆ, ಅವಳು 9 ತಿಂಗಳ ಪ್ರೆಗ್ನೆಂಟ್ ಇದ್ದಿದ್ಲು. ಅದು ಅವಳಿಗೆ 4-5 ಡೇಸ್ ಇದ್ದದ್ದು ಡೆಲಿವರಿಗೆ ಡೇಟ್. ಆವಾಗ ಮನೆಯಲ್ಲಿ ಜಗಳ ಆಗಿದ್ದಿರಬೇಕು ಮೇ ಬಿ. ಆ ಟೈಮಲ್ಲಿ ಅವಳ ಗಂಡನಿಗೆ ಸರಿ ಹೊಡೆದು, ಅಂದರೆ ಮಗ ಆದವನಿಗೆ ಹೊಡೆದು, ಇಲ್ಲಿ ಕೂಡ ಇದಾಗಿತ್ತು, ಗಾಯ ಎಲ್ಲಾಗಿ, ಮತ್ತು ಕೈ ಕೂಡ ರಕ್ತ ಹೆಪ್ಪುಗಟ್ಟಿ ತುಂಬಾ ಇದು ಮಾಡಿದ್ರಂತೆ. ಸೊ ಆ ಟೈಮಲ್ಲಿ ಇವಳು ಹಸ್ಬೆಂಡನ್ನು ಏನೋ ಈಗ ಕಣ್ಣ ಮುಂದೆ ಗಂಡನಿಗೆ ಹೊಡೆಯುವಾಗ ಇದು ಮಾಡ್ತಾರಲ್ಲ, ಸೊ ಹಾಗೆ ಮಾಡುವಾಗ ಅವಳ ಆ ಹೊಟ್ಟೆಗೆ ಕೂಡ ತುಳಿದು ಅಂತೆ, ಅವಳಿಗೂ ಕೂಡ ಹೊಡೆದಿದ್ದಂತೆ. ಸೊ ಅದೆಲ್ಲ ಎನಿಸುವಾಗ ನಿಜವಾಗ್ಲೂ ಕರುಣೆನೇ ಇಲ್ವಾ ಅಂತ ಎನಿಸ್ತದೆ. ಬಟ್ ಅದು ಈಗ ಹೇಳುದು, ನಾವು ಗೊತ್ತಿಲ್ಲದೆ ನಾವು ಮಾತಾಡಬಾರ್ದು. ಬಟ್ ಅದು ವಿಡಿಯೋ ಪ್ರೂಫ್ ಹಾಕಿದ ಮೇಲೆ ಉಂಟಲ್ಲ, ನಾನು ಧೈರ್ಯದಲ್ಲಿ ಈಗ ವಿಡಿಯೋ ಮಾಡ್ತಿರೋದು. ಏನಂತ ಹೇಳಿದರೆ, ಗೊತ್ತಿಲ್ಲದೆ ನಾನು ಮಾತಾಡೋದಿಲ್ಲ ಇತ್ತು, ಯಾಕಂತ ನಮಗೆ ಬೇಡ. ಸೊ ಬಟ್ ನನಗೆ ಅಂದರೆ ನನ್ನ ಒಂದು ಫೇವ್ರೆಟ್ ಚಾನಲ್. ಸೊ ನನ್ನ ಒಂದು ಏನು ಹೇಳ್ತಾರೆ, ಫೇವ್ರೆಟ್ ಕಪಲ್ಸ್ ಕೂಡ ಅವರು. ಮತ್ತು ನನಗೆ ಆ ಫ್ಯಾಮಿಲಿ ಕೂಡ ತುಂಬಾ ಇಷ್ಟ ಇತ್ತು. ಬಟ್ ಹಾಗೆ ನಾನು ಆ ವಿಷಯದಲ್ಲಿ ವಿಡಿಯೋ ಮಾಡ್ತಾ ಇರೋದು ಇವಾಗ. ತುಂಬಾ ಬೇಜಾರಾಗ್ತಾ ಉಂಟು. ನಾನು ಇವಾಗ 1-2 ಕ್ಲಿಪ್ ಹಾಕ್ತೇನೆ, ನೀವು ಜಸ್ಟ್ ನೋಡಿ. ನಿಜ ನಿನ್ನೆ ನಾನು ಆ ವಿಡಿಯೋ ನೋಡಿ ಹತ್ತಿದ್ದೇನೆ ಕೂಡ, ಇವಾಗಲೂ ಕೂಡ ನಿಜ ಅಳು ಬರ್ತದೆ ನನಗೆ, ಪ್ರಾಮಿಸ್. ಅಷ್ಟು ನಾನು ತುಂಬಾ ಲೈಕ್ ಮಾಡಿದ ಒಂದು ಜನ ಆಗಿರ್ತಾರೆ. ಮತ್ತು ಆ ಗರ್ಭಿಣಿ ಟೈಮಲ್ಲಿ ನಿಜ ಹೇಳ್ತೇನೆ ಗೈಸ್, ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತೊಂದು ಡೆಲಿವರಿ ಆಗಿದ್ದ ಟೈಮಲ್ಲಿ ನಾವು ಎಷ್ಟು ಚೆನ್ನಾಗಿ ಅವರನ್ನು ನೋಡ್ಕೊಳ್ಬೇಕಂತ ಹೇಳಿದರೆ, ಅವರನ್ನು ಸಿಂಗಲಾಗಿ ಬಿಟ್ಟರು ಅಡ್ಡಿಲ್ಲ, ಬಟ್ ಅವರಿಗೆ ಟಾರ್ಚರ್ ಮಾಡೋದಾಗಲಿ, ಅವರಿಗೆ ಹರ್ಟ್ ಆಗೋ ಥರ ಬಿಹೇವ್ ಮಾಡೋದಾಗಲಿ ಮಾಡಲೇಬಾರ್ದು. ಗಂಡನಾದವನು ಉಂಟಲ್ಲ, ಒಳ್ಳೆ ಇದ್ದದಕ್ಕೆ ಅವಳದೊಂದು ಪುಣ್ಯ. ಅವನ ಒಂದು ಇದರಿಂದ ಅವಳು ಒಳ್ಳೆ ಇದರಲ್ಲಿದ್ದಾಳೆ. ಇಲ್ಲ ಅಂತ ಹೇಳಿದರೆ ಏನಾಗ್ತಿತ್ತು ಏನೋ ಪರಿಸ್ಥಿತಿ. ಸೊ ನಾನಿದೆ ಎಲ್ಲರಿಗೂ ಹೇಳೋದು ಇಷ್ಟೇ, ಮನೆಯಲ್ಲಿ ಏನೇ ಇದಾದರೂ ಗಂಡನಾದವನು ಒಂದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹೆಂಡತಿಯನ್ನು. ಆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ಲೀಸ್ ಕೈ ಬಿಟ್ಟು ಕೊಡಬೇಡಿ. ಆದಷ್ಟು ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಆದಷ್ಟು
ಅವಳನ್ನು ಪ್ರೀತಿಯಿಂದ ಕೇರ್ ಮಾಡ್ತಾ ನೋಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನೆ ಅಂತ ಹೇಳಿದ್ಮೇಲೆ ಎಂತಾದ್ರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ, ಮಾತು ಬಂದೇ ಬರುತ್ತೆ. ಬಟ್ ಅದನ್ನು ದೊಡ್ಡದಾಗಿ ತಗೊಂಡೋಗೋಕ್ಕಿಂತ ನಾವು ಸೈಲೆಂಟಾಗಿ ಸುಮ್ಮನೆ ಇರೋದು ಸ್ವಲ್ಪ ಒಳ್ಳೇದಂತ ಅನಿಸ್ತದೆ ನನಗೆ, ನನ್ನ ಒಂದು ಪ್ರಕಾರ. ಯಾಕಂತ ಹೇಳಿದರೆ ಫಸ್ಟ್ ಈಗ ಹೇಳೋದು ಕೆಲವೊಂದು ಸತಿ ನಮಗೆ ಎನಿಸ್ತದೆ, ಕೆಲವೊಂದು ಸತಿ ನಮಗೆ ಉಂಟಲ್ಲ, ಯಾಕೆ ನಾವು ಸುಮ್ಮನೆ ಇರಬೇಕಂತ ಹೇಳಿ ನಾವು ಮಾತಾಡಿ ಅದು ದೊಡ್ಡದು ಮಾಡಿ ಮತ್ತೆ ನಾವು ಥಿಂಕ್ ಮಾಡ್ತೇವೆ, ಯಾಕೆ ನಾವು ಮಾತಾಡಿದ್ವಿ, ಏನು ವಿಷಯನೇ ಇರಲಿಲ್ಲ, ಆ ವಿಷಯಕ್ಕೆ ನಾವು ಮಾತಾಡಬಾರ್ದಿತ್ತು ಅಂತ ಅನಿಸ್ತದೆ. ಸೊ ಅದು ಅನಿಸೋಕ್ಕಿಂತ ಮುಂಚೆನೇ ನಾವು ಕೇರ್ಫುಲ್ ಆಗಿದ್ದರೆ ಯಾವ ರಿಲೇಷನ್ ಕೂಡ ಏನು ಆಗಲಿಕ್ಕೆ ಇಲ್ಲ. ಬಟ್ ಇವರದ್ದು ಎಂತಾಗಿದೆ ಅಂತ ಗೊತ್ತಿಲ್ಲ, ಏನಾದರೂ ಒಂದು ಆಗಿರ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದ್ದ ಕುಟುಂಬ ಈ ಥರ ಒಂದು ನುಚ್ಚು ನೂರಾಗಿದೆ ಅಂತ ಹೇಳಿದರೆ ಉಂಟಲ್ಲ, ಅದು ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಇರ್ಬೋದು 100%. ಸೊ ಇವಾಗ ನೀವು ಅದೊಂದು ಕ್ಲಿಪ್ ನೋಡಿ ಬನ್ನಿ. ಓಕೆ, ഇടയ്ക്കൊരു ചവിട്ട് കിട്ടി കേട്ടോ. കുഞ്ഞിനോട് പോലും ഒരു സ്നേഹമില്ലാഞ്ഞിട്ട്. ಗೈಸ್, ನೀವು ನೋಡಿದ್ರೆ ಅಂತ ಅನಿಸ್ತೀನಿ ಕ್ಲಿಪ್ಪು. ನಿಮಗೆ ನೋಡಿದ ಮೇಲೆ ನಿಮಗೂ ಕೂಡ ತುಂಬಾ ಇದಾಗಿರ್ಬೋದು. ಅವಳು ಆ ಥರ ಮಾಡುವಾಗ ಯಾವುದೇ ಒಂದು ಹೆಣ್ಣಾಗಲಿ ಗಂಡಾಗಲಿ ಅವನು ಒಳ್ಳೆ ಒಂದು ಮನಸ್ಸಿರುವವನಿಗಂತೂ ಅದು ಹರ್ಟ್ ಆಗೇ ಆಗುತ್ತೆ. ನಿಜ, ಯಾರಿಗೂ ಕೂಡ ಆ ಥರ ಪರಿಸ್ಥಿತಿ ಬರೋದೇ ಬೇಡ. ಪ್ಲೀಸ್, ನಿಮಗೆ ಎಷ್ಟೇ ದ್ವೇಷ ಇರಲಿ, ಏನೇ ಇರಲಿ, ಒಂದು ಪ್ರೆಗ್ನೆನ್ಸಿ ಅಂತ ಇರುವಾಗ ಉಂಟಲ್ಲ, ಅಲ್ಲ ಮನೆಯ ಸೊಸೆ ಅಂತ ಇರುವಾಗ ನೀವು ಮಗನ ಹತ್ರ ಜಗಳ ಮಾಡಿದ್ರೆ ಸೊಸೆ ಆದವಳಿಗೆ ಏನು ಇದು ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಉಂಟಲ್ಲ, ಮತ್ತು ನೀವು ಅವಳ ಗಂಡನಿಗೆ, ನೀವು ಪೇರೆಂಟ್ಸ್ ಆಗಲಿ ಯಾರೇ ಆಗಲಿ ಇದು ಮಾಡುವಾಗ ಅವಳು ಏನಾದರೂ ಒಂದು ಮಾತು ಆಡ್ತಿಲ್ಲ. ಬಟ್ ಆದ್ರೂ ಅವಳ ಮೇಲೆ ಕೈ ಹಾಕಲಿಕ್ಕೆ ಹೋಗಬೇಡಿ. ಎಷ್ಟಾದರೂ ನಿಮಗೆ ಹೆಣ್ಣು ಮಗು ಇಲ್ಲ ಇರ್ಬೋದು, ಬಟ್ ಒಂದು ಮಗಳ ರೀತಿಯಲ್ಲಿ ಟ್ರೀಟ್ ಮಾಡಿ. ಓಕೆ, ಸೊ ಅಷ್ಟೇ ನಾನು ಹೇಳ್ತೇನೆ. ಮತ್ತು ನಿಜ, ನಾನು ಒಂದೇ ಇವಾಗ ಪ್ರೇ ಮಾಡೋದು, ಆ ಫ್ಯಾಮಿಲಿ ಒಂದಾದರೆ ಸಾಕು, ಆ ಫ್ಯಾಮಿಲಿ ಖುಷಿಯಿಂದ ಮೊದಲಿನ ಥರನೇ ಪ್ರೀತಿಯಿಂದ ಒಟ್ಟಾದರೆ ಸಾಕು ಅಂತೇಳಿ ಅಷ್ಟೇ. ಯಾರು ಕೂಡ ಎಷ್ಟೇ ಜಗಳ ಆದರೂ ಕೂಡ ಉಂಟಲ್ಲ ಗಾಯ್ಸ್, ದೂರ ಆಗೋದೇ ಬೇಡ. ಹತ್ತಿರ ಆಗಿ ಆದದೆಲ್ಲವೂ ಮರೆತು ಒಂದು ಕೆಟ್ಟ ಕನಸಂತೆ ಎನಿಸುಂಟಲ್ಲ, ಎಲ್ಲರೂ ಒಟ್ಟಾಗಿಯೇ ಮುಂದೆ ಹೋದರೆ ಸಾಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವೊಂದು ಸತಿ ಅನಿಸುತ್ತೆ, ತುಂಬ ಸತಿ ನಮಗೆ ಹರ್ಟ್ ಮಾಡ್ತಾರೆ, ಮತ್ತು ಯಾಕೆ ಅವರು ಚೇಂಜ್ ಆಗೋದಿಲ್ಲ ಅಂತ ಅನಿಸುವಾಗ ಯಾಕೆ ನಾವು ಅವರ ಹತ್ತಿರ ಮತ್ತೆ ಮಾತಾಡಬೇಕು, ಯಾಕೆ ನಾವು ಅವರನ್ನು ಮತ್ತೆ ಇದು ಮಾಡಬೇಕು ಅಂತ ಅನಿಸ್ತದೆ. ಬಟ್ ಆದರೂ ಕೂಡ ಉಂಟಲ್ಲ ಗೈಸ್, ನೆನೆಸ್ಲಿಕ್ಕೆ ಹೋದರೆ ನಮಗೆ ಲೈಫೇ ಇಲ್ಲ. ನಾವು ಇವಾಗ ಮಲಗಿದ್ರೆ ಮತ್ತೆ ಹೇಳ್ತೇವೆ ಅಂತಲೇ ಇರುವುದಿಲ್ಲ. ಸೊ ಆಗಿರುವಾಗ ಉಂಟಲ್ಲ, ಬೇಡ. ಅವರು ಈಗ ಪ್ರೀತಿಯಿಂದ ನಮ್ಮ ಹತ್ರ ಮಾತಾಡ್ತಾರೆ ಅಂತ ಅನಿಸುವಾಗ ನಾವು ಸ್ವಲ್ಪ ಪ್ರೀತಿಯಿಂದ ಮಾತಾಡಲಿಕ್ಕೆ ನೋಡಬೇಕು. ಯಾಕಂತ ಹೇಳಿದರೆ ಇರೋದು 3 ದಿನದ ಬದುಕು, ಯಾಕೆ ಬೇಕು ಅಂತ ಹೇಳಿ ಅಷ್ಟೇ. ಬಟ್ ಮನಸ್ಸಿಗೆ ಹರ್ಟ್ ಆಗಿರುತ್ತೆ. ಯಾಕಂತ ಹೇಳಿದರೆ ಉಂಟಲ್ಲ, ಅವ್ರು ಆ ಥರ ಬಿಹೇವ್ ಮಾಡಿರ್ತಾರೆ. ಬಟ್ ಆದ್ರೂ ಕೂಡ ಮರೆತು ಒಳ್ಳೆದರಲ್ಲಿ ಹೋಗಲಿಕ್ಕೆ ನೋಡಬೇಕು. ಯಾಕಂತ ಹೇಳಿದರೆ ಈ ಜೀವನ ಶಾಶ್ವತ ಅಲ್ಲ ನಮಗೆ. ಓಕೆ, ಸೊ ಅದೇ ನಾನು ಹೇಳೋದು, ಅದು ಇವಾಗ ಇಷ್ಟು ದೊಡ್ಡ ಇಶ್ಯೂ ಆಗಿದೆ. ಬಟ್ ಆದರೂ ಕೂಡ ಅವರಿಗೆ ಅವರ ಮೇಲೆ ಪ್ರೀತಿ ಕೂಡ ಉಂಟು ಗೈಸ್. ಬೇರೆ ಯಾರಾದರೂ ಉಂಟಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿ ಏನೆಲ್ಲ ಮಾಡ್ತಾಯಿದ್ರು. ಬಟ್ ಅವನ ತಮ್ಮ ಏನೋ ಒಂದು ರಿಯಾಕ್ಟ್ ವಿಡಿಯೋ ಹಾಕಿದ ಕಾರಣ ಇವರು ಆ ವಿಡಿಯೋವನ್ನು ಅನ್ಮಾಸ್ಕಿಂಗ್ ವಿಡಿಯೋವನ್ನು ಅವರು ಪೋಸ್ಟ್ ಮಾಡಿದ್ದಿಲ್ಲ ಅಂತ ಹೇಳಿದರೆ ಅವರು ಕೂಡ ಅದು ಮಾಡುವವರಲ್ಲ ಇತ್ತು. ಸೊ ಅವರಿಗೂ ಕೂಡ ಅದು ಏನು ಹೇಳ್ತಾರೆ, ಈಗ ಹೇಳೋದು ಅವನ ತಮ್ಮ ಸೇಫ್ ಆಗಲಿಕ್ಕೋಸ್ಕರ ಅವನ ಆ ಥರ ವಿಡಿಯೋ ಮಾಡಿ ಹಾಕಿದ್ದಾನೆ. ಬಟ್ ಇವರಿಗೂ ಏನಾದರೂ ನೆಗೆಟಿವ್ ಇದಾಗ್ಬೋದು ಅಂತ ಹೇಳಿ ಪಾಪ ಅವರು ಕೂಡ ಅನ್ಮಾಸ್ಕಿಂಗ್ ವಿಡಿಯೋ ಹಾಕಿ ಅವರದ್ದು ಕ್ಲಾರಿಟಿ ಮಾಡಿ ಬಿಟ್ಟರು. ಬಟ್ ಅವನು ಅಲ್ಲಿ ಡಿಲೀಟ್ ಮಾಡಿದ್ದಾನೆ, ಇಲ್ಲಿ ಅಣ್ಣದನ್ನು ಕೂಡ ಡಿಲೀಟ್ ಮಾಡಿದ್ದಾನೆ. ಸೊ ಆಗಿರುವಾಗ ಇವಾಗ ಸರಿ ಆಗ್ಬೋದು ಅಂತ ಅನಿಸ್ತದೆ. ಬಟ್ ಆದರೆ ಸಾಕು, ಹಾಗೆ ಆ ಮನೆಯಲ್ಲಿ ಅವರು ಖುಷಿಯಿಂದ ಮೊದಲ ಥರನೇ ಇರಲಿ ಅಂತಲೇ ನಾನು ಪ್ರೇ ಮಾಡೋದು. ಸೊ ಯಾರು ಬೇಕಾದ್ರಾಗಲಿ, ಎಷ್ಟೇ ಜಗಳ ಆಗಲಿ, ಎಷ್ಟೇ ಪ್ರಾಬ್ಲಮ್ಸ್ ಬಂದು ಯಾರಾದರೂ ದೂರ ಆಗಿದ್ರೆ ಅವರನ್ನು ಹತ್ತಿರ ಮಾಡಲಿಕ್ಕೆ ಟ್ರೈ ಮಾಡಿಬಿಟ್ರೆ ಅದನ್ನು ಮತ್ತೆ ಅವರಿಗೆ ಕೆಣಕಿಸಿ ದೂರ ಮಾಡಲಿಕ್ಕೆ ಟ್ರೈ ಮಾಡಿಬಿಡಿ. ಕೆಲವರು ಇದ್ದಾರೆ ಇಷ್ಟು ಉಂಟಲ್ಲ, ನಾವು ಯಾರಿಗೆ ಏನೇ ಆದರೂ ಕೂಡ ಹತ್ತಿರನೇ ಮಾಡಲಿಕ್ಕೆ ನೋಡಬೇಕು, ಹೊರತುಂಟಲ್ಲ ದೂರ ಮಾಡಲಿಕ್ಕೆ ನೋಡಬೇಡಿ. ಯಾಕಂತ ಹೇಳಿದ್ರೆ ಉಂಟಲ್ಲ, ಅದು ನಿಮ್ಗೆ ಎನಿಸ್ಬೋದು ನಾವು ದೂರ ಮಾಡಿ ನಾವು ಚೆನ್ನಾಗಿ ಇದ್ದು ನಾವು ತೋರಿಸ್ತೇವೆ ಅಂತ ಹೇಳಿ. ಅದು ಯಾವಾಗೂ ಆಗೋದಿಲ್ಲ, ಇರ್ಬೋದು. ಆದರೆ ಒಂದಲ್ಲ ಒಂದು ದಿವಸ ಉಲ್ಟನೂ ಆಗ್ಬೋದು. ಸೊ ಆಗಿರುವಾಗ ಉಂಟಲ್ಲ, ಯಾರನ್ನು ಕೂಡ ಆ ಥರ ಇದು ಮಾಡಲಿಕ್ಕೆ ನಾವು ಹೋಗಬೇಡಿ. ಓಕೆ, ನಮಗೆ ಯಾರಿಗೆ ಏನೇ ಆಗಲಿ, ಕೆಲವೊಂದು ಫ್ರೆಂಡ್ಶಿಪ್ಪಲ್ಲಿ ಕೂಡ ಹಾಗೆಯೇ ಜಗಳ ಆಗುತ್ತೆ, ಏನೆಲ್ಲ ಆಗುತ್ತೆ. ಬಟ್ ಅವಳ ಫ್ರೆಂಡ್, ಈಗ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಸೊ ಅವರಿಗೆ ಜಗಳ ಆಗಿರುತ್ತೆ. ಬಟ್ ಮತ್ತೊಬ್ಬಳು ಫ್ರೆಂಡ್ ಬರ್ತಾಳೆ, ಅವಳಿಗೆ ಗೊತ್ತಿರುತ್ತೆ ಇವರಿಗೆ ಜಗಳ ಆಗಿದೆ ಅಂತೇಳಿ. ಬಟ್ ಅವಳೇನು ಮಾಡ್ತಾಳೆ, ಮತ್ತೆ ಇದು ಮಾಡಿ ಅವರನ್ನು ಮತ್ತೆ ದೂರ ಮಾಡಲಿಕ್ಕೆ ನೋಡ್ತಾಳೆ, ಅವ್ರ ಹತ್ರ ಮಾಡಲಿಕ್ಕೆ ನೋಡೋದಿಲ್ಲ. ಸೊ ಆ ಥರ ಯಾವಾಗಲೂ ಮಾಡಬಾರ್ದು. ನಾವು ಮತ್ತೆ ಅವರನ್ನು ಜಾಸ್ತಿ ಇದು ಮಾಡಿ ನಾವು ಹತ್ತಿರ ಮಾಡ್ಲಿಕ್ಕೆ ನೋಡಿ. ಯಾರೇ ಜಗಳ ಆಗಲಿ,
ಎಷ್ಟೇ ಒಂದು ಲವರ್ಸ್ ವಿಷಯದಲ್ಲಿ ಆಗಲಿ, ಗಂಡ ಹೆಂಡತಿ ವಿಷಯದಲ್ಲಿ ಆಗಲಿ, ಎಲ್ಲ ಯಾರ ವಿಷಯದಲ್ಲಿ ಜಗಳ ಆಗಿದೆ ಅಂತ ಗೊತ್ತಾದರೆ ಉಂಟಲ್ಲ, ನಾವು ಅವರನ್ನು ಮಾತಾಡಿಸುವ ಒಂದು ಇದರಲ್ಲಿ ನಾವು ಇದಾಗಬೇಕೇ ಹೊರತು ಮತ್ತೆ ಮತ್ತೆ ಅವರ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಅವರನ್ನು ದೂರ ಮಾಡುವ ಇದರಲ್ಲಿ ಯಾವತ್ತಿರಬಾರ್ದು. ಯಾಕಂತೇಳಿದರೆ ನಾವು ಅವರನ್ನು ಒಟ್ಟು ಮಾಡಿದರೆ ನಮಗೆ ಅದರದ್ದು ಎಷ್ಟೋ ಒಂದು ಏನು ಹೇಳ್ತಾರೆ ಗೈಸ್, ಒಳ್ಳೆಯದು ಇದುಂಟು. ಓಕೆ, ನಾವು ಯಾರನ್ನು ದೂರ ಮಾಡುವ ಪ್ಲಾನಿಂಗಲ್ಲಿ ಇರಲೇಬಾರ್ದು. ಎಲ್ಲರನ್ನು ನಾವು ಒಂದುಗೂಡಿಸಿ ಒಗ್ಗಟ್ಟಾಗಿ ನಾವು ಬಾಳ್ಬೇಕೆಲ್ವ ತಲೆಯಲ್ಲಿ ಇರಬೇಕು. ಸೊ ಆವಾಗಲೇ ನಮ್ಮ ಒಂದು ಲೈಫ್ ಹ್ಯಾಪಿಯಾಗಿ ಖುಷಿಯಾಗಿ ನಾವು ಎನಿಸಿದ ರೀತಿಯಲ್ಲಿ ನಮಗೆ ಮುಂದೆ ಹೋಗಲಿಕ್ಕೆ ಆಗುತ್ತೆ. ಸೊ ನಾನು ಹೇಳೋದು ಇದು ಪ್ರವೀಣ್ ಮತ್ತು ಮೃದುಲಾ ಅವರಿಬ್ಬರು ಕೂಡ ಚೆನ್ನಾಗಿ ವಾಪಸ್ ಆ ಪುಟ್ಟ ಮಗುವಿನ ಜೊತೆಯಲ್ಲಿ ವಾಪಸ್ ಅವರ ಅತ್ತೆ ಮನೆಗೆ ಹೋಗಿ, ಅವರ ಅಮ್ಮ ಅಪ್ಪನ ಮನೆಗೆ ಹೋಗಿ ಅವರು ಒಟ್ಟಿಗೆ ಖುಷಿಯಾಗಿ ಮೊದಲಿನ ಥರನೇ ಆ ಮಗುವಿನ ಜೊತೆ ಕೂಡ ಅವರು ಚೆನ್ನಾಗಿ ವ್ಲಾಗ್ ಎಲ್ಲ ಮಾಡಿ ಖುಷಿಯಿಂದ ಮೊದಲಿನ ಥರನೇ ಅವರ ವ್ಲಾಗ್ ರೀಲ್ಸ್ ಎಲ್ಲ ಬರಲಿ ಅಂತೇಳಿ ನಾನು ಕೂಡ ಪ್ರೇ ಮಾಡ್ತೇನೆ. ಹಾಗೆಯೇ ಗೈಸ್ ತುಂಬಾ ಬೇಜಾರಾಗುತ್ತೆ, ನನ್ನ ಒಂದು ಫೇವ್ರೆಟ್ ಚಾನಲ್ ಆಗಿರುತ್ತೆ. ಸೊ ತುಂಬಾ ಅಂದರೆ ಅವ್ರದ್ದು ಚಾನಲ್ ಎಷ್ಟು ವ್ಯೂಸ್ ಎಲ್ಲ ಉಂಟು ಅಂತ ಹೇಳಿದರೆ ಎಷ್ಟು ಖುಷಿಯಾಗುತ್ತೆ ಅವರ ವ್ಲಾಗ್ ಎಲ್ಲ ನೋಡಲಿಕ್ಕೆ. ಮತ್ತು ಅವರ ರೀಲ್ಸ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಸೂಪರ್ ಆಗುತ್ತೆ. ನೀವು ನೋಡಿದರೆ ನೀವು ಕೂಡ ಕಮೆಂಟ್ ಮಾಡಿ. ಓಕೆ, ನನಗಂತೂ ತುಂಬಾ ಇಷ್ಟ. ಸೊ ನಾನು ಮಲಯಾಳದಲ್ಲಿ ಕೂಡ ಹೇಳ್ತೇನೆ ಗೈಸ್, മൃദുല ആൻഡ് പ്രവീൺ, നിങ്ങൾ 2 പേരും ആ കുട്ടിൻ്റെ കൂടെ നിങ്ങളെ വീട്ടിലേക്ക് റിട്ടേൺ പോയിട്ട് ഹാപ്പി ആയിട്ട് മുമ്പ് ഇന്നതുപോലെ ജീവിക്കാൻ ഞാൻ പ്രേ ആക്കും ഇൻഷാല്ല. എന്തേ ഒരു പ്രോബ്ലം ആയാലും അതെല്ലാം നിങ്ങളെ പ്രോബ്ലം സോൾവ് ആയിട്ട് ഇൻഷാല്ല നിങ്ങളെല്ലാവരും ഹാപ്പി ആയിട്ട് വ്ളോഗാക്കി റീൽസാക്കിയിട്ട് ഹാപ്പി ആയിട്ട് ഉണ്ടാവുന്നത് കാണാൻ ചെല്ലിട്ട് ഞങ്ങൾക്ക് എന്ത് ചെല്ലുന്ന ഞാൻ പ്രേ ആക്കും ഇൻഷാല്ല. നിങ്ങളെ ആ വീഡിയോസ് എല്ലാം കണ്ടിട്ട് മസ്ത് ഞങ്ങൾക്ക് ഹർട്ടായിട്ടില്ലെങ്കിൽ ഞാൻ എല്ലാ വീഡിയോസ് നിങ്ങളെ കാണാനുണ്ട്, എല്ലാ റീൽസും കാണാനുണ്ട്. ഭയങ്കര ഹാപ്പി ആയിട്ട് ഉണ്ടായിട്ടുണ്ട്. സോ ആ റീൽസ് വ്ളോഗ്സ് എല്ലാം കാണുന്നപ്പോൾ ബട്ട് ഇപ്പോൾ നിങ്ങളെ ആ വിഷയമെല്ലാം കേട്ടിട്ട് ഞങ്ങൾക്ക് മസ്ത് സാഡ് ഫീൽ അയച്ചില്ലെങ്കിൽ ആ പ്രഗ്നൻറ്റ് ടൈമിൽ അവൾക്ക് അങ്ങനെ ആയല്ലേ ചെല്ലിട്ട്, പിന്നെ നിങ്ങളെ വീട്ടിൽ ഇങ്ങനത്തെ ഒരു സംഭവം നടന്നു പോയല്ലേ ചെല്ലിട്ട് മസ്ത് ഹർട്ടായി. സോ ആൾക്കാരുടെ കണ്ണ് ദൃഷ്ടി എത്ര ഒരു ബാഡ് ഉണ്ടാവും ചെല്ലിട്ട് ഇത് കണ്ടിട്ട് പഠിക്കാൻ. സോ ഗൈസ്, എന്ത് തെറ്റായാലും അതെല്ലാം നിങ്ങൾ ഒരു ഡ്രീം ചെല്ലിട്ട് എല്ലാം മറന്നിട്ട് നിങ്ങളെല്ലാം കൂടെ ഒരുമിച്ചിട്ട് ഇൻഷാല്ല മുന്നോട്ട് പോകാൻ ചെല്ലിട്ട് ഞാൻ ചെല്ലാൻ എന്ത് ചെല്ലുന്ന ഗൈസ്, ഞങ്ങൾക്ക് മലയാളം കറക്റ്റ് അറിയില്ല. ബട്ട് ഈ ഒരു വ്ളോഗിൽ ഞങ്ങൾക്ക് നേരിത് എന്ത് പറയാൻ ചെല്ലിട്ടേ മനസ്സിലാവില്ല. സോ എല്ലാവരും ഇപ്പം അതേ ക്ലിപ്പ് എടുത്തെല്ലാം ഇടുന്നുണ്ട്. ഞങ്ങൾക്ക് കുറേ ഞാൻ കണ്ടു, ഞങ്ങൾക്ക് കാണാൻ അത്ര ഒരു എന്ത് ചെല്ലുന്ന പറ്റൂല ചെല്ലെങ്കിൽ മൃദുല കരയുന്നത് കാണുമ്പോൾ എനിക്ക് സഹിക്കാൻ പറ്റില്ല. സോ എന്ന് ചെല്ലെങ്കിൽ ഞാൻ ഫസ്റ്റാണ് അവളെ അത്ര ഒരു ഇതിൽ കാണുന്നത് ചെല്ലെങ്കിൽ അത്ര ഒരു ഹാപ്പി ആയിട്ടുണ്ടായ ഒരു ഫാമിലിയാണ്. സോ ഗൈസ്, ആർക്കും അല്ല ഇങ്ങനെ ഇതാക്കാൻ തീരാ ചെല്ലെങ്കിൽ ആരുടെ ലൈഫിലും ഇതാവാൻ തീരാ ഗൈസ്. എല്ലാവരും ഹാപ്പി ആയിട്ടുണ്ടാവണം ഇൻഷാല്ല. സോ ഗൈസ്, ഞാൻ ഇൻഷാല്ല കന്നഡ കണ്ടിന്യൂ ആക്കാൻ ഞങ്ങൾക്ക് മലയാളം അറിയില്ല, അറിഞ്ഞത് കുറച്ച് ഞാൻ സംസാരിക്കും. ബട്ട് എന്തറിയോ, വീഡിയോ ഓൺ ആക്കിയാൽ ഞങ്ങൾക്ക് സംസാരിക്കാൻ എന്താ ഒരു പേടി പോലെ ആവും, അല്ലെങ്കിൽ കറക്റ്റ് സംസാരിക്കാം ഞാൻ. സോ അങ്ങനെ ഇൻഷാല്ല. ഓക്കെ, ഞാൻ മലയാളത്തിലേ തന്നെ ഒരു വ്ളോഗല്ല ഇങ്ങനെ എടുക്കുക. ബട്ട് ആ വീട്ടിലിടുന്നത് എന്ത് വ്ളോഗ് ആക്കുന്നു വെച്ചില്ലെങ്കിൽ ഔട്ട്സൈഡ് പോയപ്പോൾ ഞാൻ എന്തെങ്കിലും മലയാളത്തിലെ വ്ളോഗ് ആക്കാൻ ട്രൈ ആക്കാം ഇൻഷാല്ല. ഞങ്ങൾക്കൊരു എന്തോ ഒരു ഫങ്ഷൻ പോകുന്നുണ്ട്. ആ ഫങ്ഷൻ അല്ലെങ്കിൽ ഞങ്ങൾക്ക് വേറെ ഒരു എന്താ ഒരു പ്ലേസ്ക്ക് പോകുന്നുണ്ട്. സോ അപ്പം തന്നെങ്കിലും ഞാൻ മലയാളത്തിൽ വീഡിയോ ആക്കാം. കുറേ ആൾക്കാർ ಬಂದು ചോദിക്കുന്നുണ്ട്, പ്ലീസ് മലയാളം വീഡിയോ ആക്കി വെച്ച്
കുറേ ആൾക്കാരുണ്ട് ഉണ്ട് ഗൈസ് മലയാളം ഫാൻസ് എനിക്ക് സോ കേരള കൊല്ലം ഏതേത് നാട്ടിലെല്ലാം എനിക്ക് മെസ്സേജ് അയക്കാൻ മസ്ತ್ എന്ത് ഹാപ്പി ആവും ഞാൻ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಇನ್ಶಾಲ್ಲ ಕಂಟಿನ್ಯೂ ಆಕ ಮಲಯಾಳಂ ವ್ಲಾಗ್, ಬಟ್ ಕನ್ನಡ ನಾನು ಸ್ಟಾಪ್ ಹಾಕಲ್ಲ, ಕನ್ನಡ ವ್ಲಾಗ್ ಜಾಸ್ತಿ ಹಾಕ, ಬಟ್ ಮಲಯಾಳಂ ಬ್ಯಾರಿ ಎಲ್ಲ ಹಿಂದಿ ಈಗನೆಲ್ಲ ಒಂದೊಂದು ವ್ಲಾಗ್ ನಾನು ಇನ್ಶಾಲ್ಲ ಹಾಕ. ಬಟ್ ಅದೇ ಓಕೆ ಗೈಸ್, ಅಷ್ಟೇ ವಿಷಯ. ನಾನು ಸ್ವಲ್ಪ ಮಲಯಾಳದಲ್ಲಿ ಮಾತಾಡಿದ್ದೆ, ಯಾಕಂತ ಹೇಳಿದರೆ ಮತ್ತೆ ಅವರು ವ್ಲಾಗ್ ನೋಡಿದರೆ ಗೊತ್ತಾಗಬೇಕಲ್ಲ ಕನ್ನಡದಲ್ಲಿ ಏನು ಹೇಳಿದ್ಲು ಅಂತ ಗೊತ್ತಾಗೋದಿಲ್ಲ. ಸೊ ನನಗೆ ಮತ್ತೆ ಈಗ ನೋಡ್ತಾರೆ ಅಂತ ಹೇಳಿ ನನಗೆ ಗೊತ್ತುಂಟು, ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರ ವ್ಲಾಗ್ ಕೂಡ ಅವರದೊಂದು ಪ್ರೊಫೈಲ್ ಇದೆ ಅಂತ ಹೇಳಿದರೆ ಅವರು ವಾಚ್ ಮಾಡೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಮತ್ತೆ ಬೇರೆ ಏನು ಎನಿಸ್ಬಾರ್ದಲ್ಲ ಅಂತ ಹೇಳಿ ಅಷ್ಟೇ ನಾನು ಅವರಿಗೆ ಆ ಥರ ಹೇಳಿದ್ದು. ಮತ್ತು ಗೈಸ್ ವಿಷಯ ಏನಂತ ಹೇಳಿದರೆ, ಎಸ್ಟರ್ಡೇ ನಾನು ಮೆಹಂದಿ ಇಟ್ಟಿದ್ದೆ ಗೈಸ್, ಎಷ್ಟು ಕಲರ್ ಬಂದಿದೆ ಅಂತ ನೋಡಿ. ನಾನು ಬೆಳಗ್ಗೆ ಬೇಗನೆ ತೆಗೆದಿದ್ದೇನೆ, ಯಾಕಂತ ಹೇಳಿದರೆ ನಾವು ನಮಾಜ್ ಮಾಡುವಾಗ ನಾವು ತೆಗಿಬೇಕಲ್ಲ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ತೆಗೆದಿದ್ದೆ. ಬಟ್ ನಾನು ಎಣಿಸಿದೆ ಕಲರೇ ಬರೋದಿಲ್ಲ, ಯಾಕಂತ ಹೇಳಿದರೆ ನೈಟೇ ನನ್ನ ಶಮ್ಸ್ ಎಲ್ಲದೂ ಅರ್ಧ ಕಲರ್ ತೆಗೆದಿದ್ಲು. ಬಟ್ ನಾನು ಎಣಿಸಿದೆ ಕಲರ್ ಬರಲಿಕ್ಕೆ ಇಲ್ಲ ಅಂತೇಳಿ. ಬಟ್ ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನು ಫಸ್ಟಿಗೆ ತೆಂಗಿನ ಎಣ್ಣೆ ಹಚ್ಚಿ ಮತ್ತೆ ನಾನು ವಾಶ್ ಮಾಡಿದ್ದು, ಯಾಕಂತ ಹೇಳಿದರೆ ಅದು ಮೆಹಂದಿ ಎಲ್ಲ ಮತ್ತೆ ಕೆಳಗೆಲ್ಲ ಬೀಳುತ್ತೆ ಅಲ್ಲ, ಮತ್ತು ಡೈರೆಕ್ಟಾಗಿ ವಾಶ್ ಮಾಡಿದರೆ ನೀರು ಹಾಕಿದರೆ ಮತ್ತೆ ಅದು ಕಲರ್ ಕೂಡ ಬರೋದಿಲ್ಲ ಅಂತೇಳಿ ನಾನು ಭಯದಲ್ಲಿ ಇದು ಮಾಡಿದ್ದು. ಬಟ್ ಕಲರ್ ಚೆನ್ನಾಗೇ ಬರ್ತಾ ಉಂಟು, ನಾಳೆ ಅಂತೂ ಮತ್ತು ಕಲರ್ ಒಳ್ಳೆಯದು ಬರ್ಬೋದು ಇನ್ಶಾಲ್ಲ. ಹಾಗೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇದೇ ವಿಷಯದಲ್ಲಿ ನಾನು ಮಾತಾಡ್ಲಿಕ್ಕೆ ಅಂತ ಬಂದಿದ್ದು. ಮತ್ತು ಗೈಸ್, ಯಾರಿಗೆಲ್ಲ ಬೇಗ ಬೇಗ MGR ಕ್ರೀಮ್ ಆರ್ಡರ್ ಮಾಡ್ಲಿಕ್ಕೆ ಉಂಟು, ಬೇಗ ಬೇಗ ನನ್ನ ಕ್ರೀಮ್ ಪೇಜಿಗೆ DM ಮಾಡಿ ಆರ್ಡರ್ ಮಾಡಿ. ಮತ್ತು ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ನಾನು ಕೂಡ ಹೇಳ್ತಾ ಇದ್ದೆ, ಸೆನ್ಸಿಟಿವ್ ಸ್ಕಿನ್ ಇದ್ದವರು ಕೂಡ ತುಂಬ ಜನ ಬಂದುಬಿಟ್ಟು ಕ್ರೀಮ್ ಯೂಸ್ ಮಾಡಲಿಕ್ಕೆ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನನ್ನದು ಸೆನ್ಸಿಟಿವ್ ಸ್ಕಿನ್, ಸೊ ನಾನು ಧೈರ್ಯದಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ಬಂದು ನೀವು ಕೇಳಿ. MGR ಫೇಸ್ ವೈಟ್ನಿಂಗ್ ಕ್ರೀಮ್ ಅಂತ ನನ್ನದೇ ಕ್ರೀಮ್ ಪೇಜ್ ಉಂಟು, ಪ್ರೊಫೈಲ್ ಪಿಕ್. ಸೊ ಅದಕ್ಕೆ ಬಂದುಬಿಟ್ಟು ನೀವು ಮೆಸೇಜ್ ಮಾಡಿ. ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಯೂಸ್ ಮಾಡಲಿಕ್ಕೆ ಏನು ಭಯ ಪಡಬೇಕಂತ ಇಲ್ಲ, ನಾನು ಹೇಳಿದ ರೀತಿಯಲ್ಲಿ ನೀವು ಯೂಸ್ ಮಾಡಿದರೆ ನಿಮಗೂ ಕೂಡ ನನ್ನ ಥರನೇ ಸ್ಕಿನ್ ಆಗ್ಬೋದು. ಸೊ ಓಕೆ ಗೈಸ್, ಮತ್ತೆ ಇನ್ಶಾಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, 10 ಜನಕ್ಕೆ ಶೇರ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್ ಆಲ್.